ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟೆಕ್ ಕನ್ನಡ. ನಾನು ನಿಮ್ಮ ಕೀರ್ತಿ. ಇವತ್ತು ನಾನು ಯಾವುದೇ ಕಾರ್ನ ಫೀಚರ್ಸ್ ಆಗಿರ್ಬೋದು, ಪವರು, ಟಾರ್ಕು, ಆ ಗಾಡಿ ಕಲರು, ಪ್ರೈಸ್ ಬಗ್ಗೆ ತಿಳಿಸ್ತಾ ಇಲ್ಲ. ಇನ್ಸ್ಟೆಂಟ್ ಎಲ್ಲ ಕಾರ್ ಓನರ್ಸ್ಗಳು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗಿರೋ ಒಂದು ಗ್ಯಾಜೆಟ್ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ನಮ್ಮ ರೋಡ್ಗಳಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ನೀವು ಹೈವೇನಲ್ಲಿ ಹೋಗ್ತಿರ್ತೀರಾ, ಮುಂದೆ ಯಾರೋ ಸಡನ್ನಾಗಿ ಬ್ರೇಕ್ ಅಪ್ಲೈ ಮಾಡ್ಬೋದು, ಅಥವಾ ಸಿಗ್ನಲಲ್ಲಿ ನಿಲ್ಸಿರ್ತೀರಾ, ಹಿಂದೆಯಿಂದ ಯಾರೋ ಡಿಕ್ಕಿ ಹೊಡಿಬೋದು, ಅಥವಾ ಯಾರೋ ಕೇರ್ಲೆಸ್ಲಿ ಓವರ್ಟೇಕ್ ಮಾಡ್ಬೋದು, ಪಾರ್ಕಿಂಗಲ್ಲಿ ನಿಲ್ಸಿದ್ದಾಗ ಕಾರ್ ಮೇಲೆ ಸ್ಕ್ರ್ಯಾಚ್ ಮಾಡ್ಬೋದು. ಸೊ ಅನ್ಪ್ರಿಡಿಕ್ಟಬಲ್ ಇರುತ್ತೆ ನಮ್ಮ ರೋಡ್ಗಳು. ಸೊ ಇನ್ಸಿಡೆಂಟ್ಗಳಾದಾಗ ಕತೆ ಹೇಳೋದು ಈಸಿ, ಆದರೆ ಪ್ರೂಫ್ ಇವತ್ತಿನ ಕಾಲಕ್ಕೆ ಡ್ಯಾಶ್ ಕ್ಯಾಮ್ರಾಗಳು ಜಸ್ಟ್ ಗ್ಯಾಜೆಟ್ ಮಾತ್ರ ಅಲ್ಲ, ಟೆನ್ಷನ್ ಫ್ರೀ ಡ್ರೈವಿಂಗ್ಗೆ ಮತ್ತೆ ಬೇಕಾದಾಗ ಪ್ರೂಫ್ ಕೊಡುವಂಥ ಒಂದು ಅಸ್ತ್ರ ಅಂತ ಹೇಳ್ಬೋದು. ಇವತ್ತು ನಾನು ನಿಮಗೋಸ್ಕರ ಕ್ಯೂಬೋಟ್ ಡ್ಯಾಶ್ ಕ್ಯಾಮ್ ಪ್ರೋ 2K F+R ತಗೊಂಡ್ಬಂದಿದ್ದೀನಿ. ಇದು ಡ್ಯೂಯಲ್ ಡ್ಯಾಶ್ ಕ್ಯಾಮ್ ಸೆಟಪ್, ಮತ್ತೆ ಇದರಲ್ಲಿ ಫ್ರಂಟ್ 2K ನಲ್ಲಿ ರೆಕಾರ್ಡ್ ಆದರೆ ಹಿಂದೆ ಫುಲ್ HD ರೆಸೊಲ್ಯೂಷನಲ್ಲಿ ರೆಕಾರ್ಡ್ ಆಗುತ್ತೆ. ಅಂದರೆ ನಿಮ್ಮ ಕಾರಿನ ಮುಂದೆ ಮತ್ತು ಹಿಂದೆ ಏನಾಗ್ತಾ ಇದೆ ಅಂತ ಅಟ್ ಎ ಟೈಮ್ ರೆಕಾರ್ಡ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಡ್ಯಾಶ್ ಕ್ಯಾಮ್ರಾ ಎಷ್ಟೆಲ್ಲ ಯೂಸ್ಫುಲ್ ಇದೆ, ನಮ್ಮ ಇಂಡಿಯನ್ ರೋಡ್ಸ್ಗೆ ಸೂಟಬಲ್ ಇದೆಯಾ, ಮತ್ತು ಯಾರೆಲ್ಲ ಈ ಡ್ಯಾಶ್ ಕ್ಯಾಮ್ನ ತಗೋಬೋದು, ಅದ್ರ ಜೊತೆ ಆ್ಯಪ್ನ ಯೂಸ್ ಮಾಡಿಕೊಂಡು ಹೇಗೆಲ್ಲ ನಾವು ಫೀಚರ್ಸ್ನ ಆಪ್ರೇಟ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇನ್ನು ಈ ಬಾಕ್ಸ್ ಒಳಗಿರುವಂಥ ಪ್ರಾಡಕ್ಟ್ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಕ್ಯೂಬೋ ಬಗ್ಗೆ ತಿಳಿಸ್ಬಿಡ್ತೀನಿ. ಕ್ಯೂಬೋ ಅನ್ನೋದು ಹೀರೋ ಗ್ರೂಪ್ ಅವರ ಸ್ಮಾರ್ಟ್ ಡಿವೈಸ್ ಬ್ರ್ಯಾಂಡ್. ಇನ್ನು ಕ್ಯೂಬೋ ಫೋಕಸ್ ಮಾಡೋದು ಕಾರ್ ಮತ್ತೆ ನಮ್ಮ ಮನೆಗಳಿಗೆ ಬೇಕಿರುವಂಥ ಸ್ಮಾರ್ಟ್ ಸೇಫ್ಟಿ ಪ್ರಾಡಕ್ಟ್ಸ್ ಮೇಲೆ. ಕ್ಯೂಬೋ ಡ್ಯಾಶ್ ಕ್ಯಾಮ್ ಪ್ರೋ 2K F+R. F+R ಅಂದರೆ ಫ್ರಂಟ್ ಪ್ಲಸ್ ರೇರ್ ಅಂತ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಒಂದು ಕ್ಯಾಮ್ರಾ ತೊಗೊತಾರೆ ಫ್ರಂಟಿಗೆ, ಅದನ್ನು ಹಾಕೊಂಡು ಫ್ರಂಟಿನ ಮಾತ್ರ ರೆಕಾರ್ಡ್ ಮಾಡ್ತಾರೆ. ನೋಡಿ, ರಿಯಲ್ ಲೈಫಲ್ಲಿ ಪ್ರಾಬ್ಲಮ್ ಮುಂದೆಯಿಂದ ಮಾತ್ರ ಅಲ್ಲ, ಹಿಂದೆಯಿಂದ ಕೂಡ ಬರ್ಬೋದು. ಹೈವೇನಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಟೈಲ್ ಗೇಟಿಂಗ್ ಮಾಡ್ಬೋದು, ರೇರ್ ಕೊಲಿಷನ್ ಆಗ್ಬೋದು, ಪಾರ್ಕಿಂಗಲ್ಲಿ ಸಮಸ್ಯೆ ಆಗ್ಬೋದು. ಅಂಥ ಟೈಮ್ನಲ್ಲಿ ಫ್ರಂಟಲ್ಲಿ ಮಾತ್ರ ಅಲ್ಲ, ಹಿಂದೆ ಕೂಡ ನಮಗೆ ಕ್ಯಾಮ್ರಾ ಬೇಕಾಗುತ್ತೆ. ಇನ್ನು ಮುಂದೆ ಇರುವಂಥ ಕ್ಯಾಮ್ರಾ ನಂಬರ್ ಪ್ಲೇಟ್, ಸಡನ್ ಕಟ್ಸ್ ಮತ್ತು ಲೇನ್ ಮೂವ್ಮೆಂಟ್ನ ರೆಕಾರ್ಡ್ ಮಾಡಿದ್ರೆ, ಹಿಂದೆ ಇರುವಂಥ ಕ್ಯಾಮ್ರಾ ಟೈಲ್ ಗೇಟಿಂಗ್ ವೆಹಿಕಲ್ ಮತ್ತು ರೇರ್ ಕೊಲಿಷನ್ ಇನ್ಸಿಡೆಂಟ್ಸ್ನ ರೆಕಾರ್ಡ್ ಮಾಡುತ್ತೆ. ಸೊ ಈ ಡ್ಯಾಶ್ ಕ್ಯಾಮ್ರಾ ಫಸ್ಟ್ ಟೈಮ್ ಡ್ಯಾಶ್ ಕ್ಯಾಮ್ ಬೈಯರ್ಸ್ಗೆ, ಜೊತೆಗೆ ಆಫೀಸ್ ಓಡಾಡುವಂಥವ್ರಿಗೆ, ಫ್ಯಾಮಿಲಿ ಕಾರ್ ಓನರ್ಸ್ಗೆ, ಕ್ಯಾಬ್ ಓನರ್ಸ್ಗೆ, ಹೈವೇ ಟ್ರಾವೆಲರ್ಸ್ಗೆ, ಜೊತೆಗೆ ನಿಮ್ಮ ಕಾರಲ್ಲಿ ಏನಾದರೂ ಸಿಂಗಲ್ ಕ್ಯಾಮ್ರಾ ಇದೆ ಫ್ರಂಟಲ್ಲಿ ಅಂದರೆ ಡ್ಯೂಯಲ್ ಕ್ಯಾಮ್ ಸೆಟಪ್ ಬೇಕು ಅಂದರೆ ಇದು ಸೂಟ್ ಆಗುತ್ತೆ. ಈಗ ಕ್ಯೂಬೋ ಡ್ಯಾಶ್ ಕ್ಯಾಮ್ ಪ್ರೋ 2K F+R ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಇದರಲ್ಲಿ QHD ರೆಕಾರ್ಡಿಂಗ್ ಸಿಗುತ್ತೆ. ನಾರ್ಮಲ್ ಆಗಿ HD ಕಂಪೇರ್ ಮಾಡಿದ್ರೆ 2K ರೆಸೊಲ್ಯೂಷನ್ ತುಂಬ ಕ್ಲಿಯರ್ ಆಗಿರುತ್ತೆ, ಜೊತೆಗೆ ಕ್ಲಾರಿಟಿ, ಡೀಟೇಲಿಂಗ್ ಕೂಡ ಚೆನ್ನಾಗಿರುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೈವೇನಲ್ಲಿ ಹೋಗ್ಬೇಕಾದ್ರೆ ನೀವು ಹೋಗ್ತಿರೋಂಥ ಲೇನ್ನ ಸಡನ್ನಾಗಿ ಯಾವುದೋ ಕಾರ್ ಬಂದು ಕಟ್ ಮಾಡುತ್ತೆ, ಅಥವಾ ನಿಮ್ಮ ಪಕ್ಕದಲ್ಲಿರುವಂಥ ಕಾರ್ ಸಿಗ್ನಲ್ ಜಂಪ್ ಮಾಡುತ್ತೆ ಅಂದರೆ ಆ ಕಾರ್ ನಂಬರ್ ಪ್ಲೇಟ್ ಈ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗುತ್ತೆ. ಮತ್ತೆ ರೋಡ್ ಮೇಲೆ ಹೋಗ್ಬೇಕಾದ್ರೆ ವೆಹಿಕಲ್ಸ್ ಯಾವ ಡೈರೆಕ್ಷನ್ ಇಂದನಾದರೂ ಬರ್ಬೋದು. ಸೊ ಇದರಲ್ಲಿರುವಂಥ ವೈಡರ್ ಫೀಲ್ಡ್ ಆಫ್ ವ್ಯೂ ರೋಡ್ನ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋದ್ರ ಜೊತೆ ಆನ್ ಕಮಿಂಗ್ ಟ್ರಾಫಿಕ್ನ ಕೂಡ ಕ್ಯಾಪ್ಚರ್ ಮಾಡುತ್ತೆ. ಸೊ ಈ ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಅಂತ ವಿಡಿಯೋ ಯಾವಾಗ ಯೂಸ್ಫುಲ್ ಅಂದರೆ ಆ ಫುಟೇಜ್ ಕ್ಲಿಯರ್ ಇದ್ದಾಗ. ಇನ್ನು ರೇರ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಫುಲ್ HD ನಲ್ಲಿ ರೆಕಾರ್ಡ್ ಆಗುತ್ತೆ. ತುಂಬಾ ಜನ ಇನ್ಸಿಡೆಂಟ್ ಆದಮೇಲೆ ಫ್ರಂಟಲ್ಲಿ ಮಾತ್ರ ಅಲ್ಲ, ಹಿಂದೆನೂ ಕ್ಯಾಮ್ರಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಾರೆ. ಹಿಂದೆ ಇರುವಂಥ ಕ್ಯಾಮ್ರಾ ಟೈಲ್ ಗೇಟಿಂಗ್ ಮತ್ತೆ ಪಾರ್ಕಿಂಗಲ್ಲಿ ನಡೆಯುವಂಥ ಇನ್ಸಿಡೆಂಟ್ಗಳನ್ನ ರೆಕಾರ್ಡ್ ಮಾಡುತ್ತೆ. ಈ ಡ್ಯಾಶ್ ಕ್ಯಾಮ್ರಾದ ಇನ್ನೊಂದು ಪ್ರಾಕ್ಟಿಕಲ್ ಫೀಚರ್ ಏನಂದ್ರೆ ಫ್ರಂಟಲ್ಲಿ ಇರುವಂಥ ಕ್ಯಾಮ್ರಾನ 360 ಡಿಗ್ರಿ ರೊಟೇಟ್ ಮಾಡ್ಬೋದು. ಯಾವಾಗ ಬೇಕಾವಾಗ ಫ್ರಂಟ್ ರೋಡ್ನ ರೆಕಾರ್ಡ್ ಮಾಡ್ಬೋದು, ಇಲ್ಲ ಕ್ಯಾಬಿನ್ ಫುಟೇಜ್ ಬೇಕು ಅಂದರೆ ಅದನ್ನು ಕೂಡ ರೆಕಾರ್ಡ್ ಮಾಡ್ಬೋದು. ಕಾಂಟೆಂಟ್ ಕ್ರಿಯೇಟರ್ಸ್ಗೆ, ಕ್ಯಾಬ್ ಓನರ್ಸ್ಗೆ, ಟ್ರಾವೆಲ್ ವೆಹಿಕಲ್ಸ್ಗೆ ಇದು ತುಂಬ ಯೂಸ್ಫುಲ್ ಇರುತ್ತೆ. ಮತ್ತು ಇದರ ಆ್ಯಂಗಲ್ನ ಕರೆಕ್ಟಾಗಿ ಸೆಟ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಫುಲ್ ಮೇಲಕ್ಕೆ ಸೆಟ್ ಮಾಡಿದ್ರೆ ಆಕಾಶನೆಲ್ಲ ರೆಕಾರ್ಡ್ ಮಾಡುತ್ತೆ, ಫುಲ್ ಡೌನ್ ಸೆಟ್ ಮಾಡಿದ್ರೆ ಬರೀ ಡ್ಯಾಶ್ ಬೋರ್ಡ್ನ ಮಾತ್ರ ರೆಕಾರ್ಡ್ ಮಾಡುತ್ತೆ. ಕರೆಕ್ಟ್ ಆ್ಯಂಗಲಲ್ಲಿ ಸೆಟ್ ಮಾಡಿದ್ರೆ ಫ್ರಂಟಲ್ಲಿರುವಂಥ ಕಂಪ್ಲೀಟ್ ಟ್ರಾಫಿಕ್ ಮತ್ತು ರೋಡ್ನ ಕ್ಯಾಪ್ಚರ್ ಮಾಡುತ್ತೆ. ಈ ಡ್ಯಾಶ್ ಕ್ಯಾಮ್ರಾದು ಕ್ಲಾರಿಟಿ ಜೊತೆ ಇದರ ರಿಲಯಬಿಲಿಟಿ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಕ್ಯೂಬೋದವರು ಇದರಲ್ಲಿ ಸೂಪರ್ ಕೆಪಾಸಿಟರ್ ಪವರ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ನೋಡಿ, ನಾರ್ಮಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರು, ವೆದರು, ಕ್ಲೈಮೇಟು ಎಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಸನ್ಲೈಟಲ್ಲಿ ಅಂದರೆ ಬಿಸಿಲಿದ್ದಾಗ ನೀವೇನಾದರೂ ಕಾರ್ನ ಪಾರ್ಕ್ ಮಾಡಿ ಹೋಗಿದ್ದೀರಾ ಅಂದರೆ ಕಾರ್ ಒಳಗೆ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ. ಆವಾಗ ಟ್ರೆಡಿಷನಲ್ ಬ್ಯಾಟ್ರಿ ಬೇಸ್ಡ್ ಡ್ಯಾಶ್ ಕ್ಯಾಮ್ರಾ ಅಂದರೆ ಬೇರೆ ಡ್ಯಾಶ್ ಕ್ಯಾಮ್ರಾಗಳು ಹಾಳಾಗುವಂಥ ಚಾನ್ಸ್ ಇರುತ್ತೆ, ಅಥವಾ ಲಾಂಗ್ ಟರ್ಮ್ನಲ್ಲಿ ಇಶ್ಯೂ ಕೊಡ್ತವೆ. ಆದರೆ ಈ ಡ್ಯಾಶ್ ಕ್ಯಾಮ್ರಾದಲ್ಲಿ -20 ಡಿಗ್ರಿಯಿಂದ 85 ಡಿಗ್ರಿವರೆಗೂ ಟೆಂಪ್ರೇಚರ್ನ ರೆಸಿಸ್ಟ್ ಮಾಡುವಂಥ ಕೆಪಾಸಿಟಿ ಇದೆ. ಏನಕ್ಕೆ ಅಂದರೆ ಸೂಪರ್ ಕೆಪಾಸಿಟರ್ ಬೇಸ್ಡ್ ಸಿಸ್ಟಮ್ ಇರೋದ್ರಿಂದ. ಸೊ ಈಗ ನೀವು ಕೇಳೋ ಕ್ವಶನ್, ಈ ಡ್ಯಾಶ್ ಕ್ಯಾಮ್ರಾಗೆ ಎಷ್ಟು GB SD ಕಾರ್ಡ್ನ ಹಾಕ್ಬೋದು ಅಂತ. 1 TB ವರೆಗೂ ಸಪೋರ್ಟ್ ಮಾಡುತ್ತೆ. ಮತ್ತು ಡ್ಯಾಶ್ ಕ್ಯಾಮ್ರಾಗಳಲ್ಲಿ ಲೂಪ್ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಹೊಸ ಫುಟೇಜಸ್ ರೆಕಾರ್ಡ್ ಆಗಬೇಕಾದ್ರೆ ಹಳೆ ಫುಟೇಜಸ್ ಮೇಲೆ ಓವರ್ ರೈಟ್ ಆಗ್ತಾ ಇರುತ್ತೆ. ಬಟ್ ಇಂಪಾರ್ಟೆಂಟ್ ಫೈಲ್ಸ್ ಮಾತ್ರ ಓವರ್ ರೈಟ್ ಆಗಬಾರ್ದು. ಅಂಥ ಟೈಮಲ್ಲೇ G ಸೆನ್ಸರ್ ಯೂಸಿಗೆ ಬರೋದು. G ಸೆನ್ಸರ್ ಏನು ಮಾಡುತ್ತೆ ಈ ಡ್ಯಾಶ್ ಕ್ಯಾಮ್ರಾದಲ್ಲಿ ಇರೋದು ಅಂದರೆ ಸಡನ್ ಇಂಪ್ಯಾಕ್ಟ್ಸ್, ಸಡನ್ ಬ್ರೇಕಿಂಗ್ ಮತ್ತು ಕೊಲಿಷನ್ ಆದಾಗ ಅದನ್ನು ಸೆನ್ಸ್ ಮಾಡಿ ರೆಕಾರ್ಡ್ ಆಗ್ತಿರೋಂಥ ಫುಟೇಜ್ನ ಲಾಕ್ ಮಾಡುತ್ತೆ. ಸೊ ಯಾವುದಾದ್ರೂ ಇನ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಆಯಿತು ಅಂದರೆ ನಮಗೆ ಬೇಕಾಗಿರೋಂಥ ಫುಟೇಜ್ ಮಿಸ್ ಆಗಲ್ಲ, ಅದು ಸಪ್ರೇಟ್ ಫೋಲ್ಡರಲ್ಲಿ ಸೇಫ್ ಆಗಿರುತ್ತೆ. ಇನ್ನು ಈ ಡ್ಯಾಶ್ ಕ್ಯಾಮ್ರಾಗೆ ಇರುವಂಥ ಆ್ಯಪ್ ಬಗ್ಗೆ ಮಾತಾಡೋದಾದರೆ ಕ್ಯೂಬೋ ಪ್ರೋ ಆ್ಯಪ್ ಸಿಂಪಲ್ ಟು ಯೂಸ್ ಇದೆ. ಅದರಲ್ಲೂ ಫಸ್ಟ್ ಟೈಮ್ ಬೈಯರ್ಸಿಗಂತೂ ತುಂಬಾ ಈಸಿ ಇದೆ. ಆ್ಯಂಡ್ ಇದರಲ್ಲಿರುವಂಥ ಫುಟೇಜಸ್ ಏನಾದರೂ ನಾವು ಡೌನ್ಲೋಡ್ ಮಾಡಬೇಕು, ಕಾಪಿ ಮಾಡಬೇಕು ಅಂದರೆ ಪದೇ ಪದೇ ಇದರಲ್ಲಿರೋ SD ಕಾರ್ಡ್ನ ತೆಗೆದು ಲ್ಯಾಪ್ಟಾಪ್ಗೆ ಹಾಕಿ ಕಾಪಿ ಮಾಡೋ ಅವಶ್ಯಕತೆ ಇಲ್ಲ. ಬಿಲ್ಟ್ ಇನ್ ವೈಫೈ ಬರುತ್ತೆ. ಸೊ ಈಸಿಯಾಗಿ ಆ್ಯಪ್ ಥ್ರೂ ಇದಕ್ಕೆ ಕನೆಕ್ಟ್ ಆಗಿ ಫುಟೇಜಸ್ನ ಬ್ರೌಸ್ ಮಾಡ್ಬೋದು,
ಡೌನ್ಲೋಡ್ ಮಾಡ್ಬೋದು, ಅದ್ರ ಜೊತೆ ಸ್ನ್ಯಾಪ್ಶಾಟ್ಸ್ ತೊಗೋಬೋದು ಆ್ಯಂಡ್ ಸೆಟ್ಟಿಂಗ್ ಕೂಡ ಚೇಂಜ್ ಮಾಡ್ಬೋದು. ಆ್ಯಂಡ್ ಒನ್ ಟ್ಯಾಪ್ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ. ಕ್ವಿಕ್ಕಾಗಿ ಯಾವುದೇ ಫೂಟೇಜಸ್ ಆಗಿರ್ಬೋದು ಮೊಬೈಲ್ ಗ್ಯಾಲರಿಗೆ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಸೊ ಡ್ಯಾಶ್ ಕ್ಯಾಮ್ಗಳು ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಈಸಿಯಾಗಿ ಯೂಸ್ ಮಾಡ್ಬೋದು. ಆ್ಯಪ್ ಏನಾದರೂ ಕಾಂಪ್ಲಿಕೇಟೆಡ್ ಇತ್ತು ಅಂದರೆ ಅದನ್ನು ಯೂಸ್ ಮಾಡೋದೇ ಜನ ಬಿಟ್ಬಿಡ್ತಾರೆ. ಸೊ ಈ ಕ್ಯೂಬೋ ಡ್ಯಾಶ್ ಕ್ಯಾಮ್ ಪ್ರೋ 2K F+R ಸಿಂಪಲ್ ಟು ಯೂಸ್ ಇದೆ ಮತ್ತು ಇಂಡಿಯನ್ ಬಯರ್ಸ್ನ ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡಿರೋದ್ರಿಂದ ಈವನ್ ಇದರ ಆ್ಯಪ್ ಕ್ಯೂಬೋ ಪ್ರೋ ಕೂಡ ತುಂಬ ಈಸಿ ಮತ್ತು ಪ್ರಾಕ್ಟಿಕಲ್ ಆಗಿದೆ. ಸೊ ನೀವೇನಾದರೂ ಒಂದು ಹೊಸ ಕಾರ್ ತಗೋತಾ ಇದ್ದು ಅದಕ್ಕೆ ಫ್ಲೋರ್ ಮ್ಯಾಟ್ಸು, ಸೀಟ್ ಕವರ್ಸು, ಕ್ರೋಮ್ನೆಲ್ಲ ಹಾಕಿಸ್ತೀರಲ್ವಾ, ಅದೇ ಥರ ಇನ್ಸಿಡೆಂಟ್ ಆದಮೇಲೆ ಅಕಸ್ಮಾತ್ ಆಕ್ಸಿಡೆಂಟ್ ಆಯಿತು, ಆವಾಗ ಒಂದು ಡ್ಯಾಶ್ ಕ್ಯಾಮ್ರಾ ಇರಬೇಕಿತ್ತು ಅಂತ ಅನ್ಸೋ ಬದಲು ಒಂದು ಡ್ಯಾಶ್ ಕ್ಯಾಮ್ರಾನ ಫಸ್ಟೇ ಹಾಕ್ಸಿದ್ರೆ ತುಂಬ ಒಳ್ಳೇದಿರುತ್ತೆ. ಮತ್ತು ನಿಮ್ಮ ಕಾರಲ್ಲಿ ಏನಾದರೂ ಫ್ರಂಟಲ್ಲಿ ಮಾತ್ರ ಕ್ಯಾಮ್ರಾ ಇದೆ, ಡ್ಯುಯಲ್ ಕ್ಯಾಮ್ ಸೆಟಪ್ಪಿಗೆ ಅಪ್ಗ್ರೇಡ್ ಆಗಬೇಕು ಅಂತಿದ್ರೆ ಈ ಕ್ಯೂಬೋ ಡ್ಯಾಶ್ ಕ್ಯಾಮ್ ಪ್ರೋನ ಹಾಕಿಸ್ಕೋಬೋದು. ಮತ್ತು ನೀವೇನಾದರೂ ಫ್ಯಾಮಿಲಿ ಕಾರ್ ಓನರ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿಗೆ ಸೇಫ್ಟಿ ಬೇಕು ಅಂದರೆ ಈ ಡ್ಯಾಶ್ ಕ್ಯಾಮ್ರಾನ ಯೂಸ್ ಮಾಡ್ಬೋದು. ಅವಾಗವಾಗ ಹೈವೇನಲ್ಲಿ ಟ್ರಾವೆಲ್ ಮಾಡೋವಂಥವ್ರಿಗೆ ಸಡನ್ ಸಿಚುಯೇಷನ್ಸಿಂದ ಸೇಫ್ ಆಗಬೇಕು ಅಥವಾ ಅದರಿಂದ ನಾನು ಹೊರಗೆ ಬರಬೇಕು ಅದಕ್ಕೆ ಪ್ರೂಫ್ ಬೇಕು ಅಂದರೆ ಈ ಡ್ಯಾಶ್ ಕ್ಯಾಮ್ರಾ ಯೂಸಿಗೆ ಬರುತ್ತೆ. ಮತ್ತು ಕ್ಯಾಬ್ ಓನರ್ಸ್ಗಳಿಗೂ ಕೂಡ ಡ್ರೈವರ್ಸ್ ಹೇಗೆ ಡ್ರೈವ್ ಮಾಡ್ತಾ ಇದ್ದಾರೆ, ಅವರು ಕಸ್ಟಮರ್ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಚೆಕ್ ಮಾಡಬೇಕು ಅಂದರೆ ಈ ಡ್ಯಾಶ್ ಕ್ಯಾಮ್ರಾಗಳು ಯೂಸಿಗೆ ಬರುತ್ತೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಇಂಡಿಯನ್ ಕಾರ್ ಓನರ್ಸಿಗೆ ಸೂಟಬಲ್ ಪ್ರಾಕ್ಟಿಕಲ್ ಡ್ಯಾಶ್ ಕ್ಯಾಮ್ರಾ ಅಂದರೆ ಈ ಕ್ಯೂಬೋ ಡ್ಯಾಶ್ ಕ್ಯಾಮ್ ಪ್ರೋ 2K F+R. ಫ್ರಂಟಲ್ಲಿರುವಂಥ ಕ್ಯಾಮ್ರಾದಲ್ಲಿ 2K ರೆಕಾರ್ಡಿಂಗ್ ಆಗುತ್ತೆ, ಹಿಂದೆ HD ರೆಕಾರ್ಡಿಂಗ್ ಆಗುತ್ತೆ, 360 ಡಿಗ್ರಿ ರೊಟೇಟಬಲ್ ಕ್ಯಾಮ್ರಾ ಸಿಗುತ್ತೆ, G ಸೆನ್ಸರ್ ಸೂಪರ್ ಕೆಪಾಸಿಟರ್ ಸಿಸ್ಟಮ್ ಸಿಗುತ್ತೆ, ಅದ್ರ ಜೊತೆ 1 TB ಸ್ಟೋರೇಜ್ ಸಪೋರ್ಟ್ ಕೂಡ ಸಿಗುತ್ತೆ, ಕ್ಯೂಬೋ ಪ್ರೋ ಆ್ಯಪ್ ಕನೆಕ್ಟಿವಿಟಿ ಮತ್ತು ಪ್ಯಾನ್ ಇಂಡಿಯಾ ಸರ್ವಿಸ್ ಮತ್ತು ಇನ್ಸ್ಟಾಲೇಷನ್ ಕೂಡ ಸಿಗುತ್ತೆ. ಆ್ಯಂಡ್ ಅದೆಲ್ಲದ್ರ ಜೊತೆ ಹೀರೋ ಗ್ರೂಪ್ ಅಂಡರಲ್ಲಿ ಬರುವಂಥ ಕ್ಯೂಬೋ ಕಡೆಯಿಂದ ಈ ಡ್ಯಾಶ್ ಕ್ಯಾಮ್ರಾ ಸಿಗುತ್ತೆ, ಅದು ಕೂಡ ಮೇಡ್ ಇನ್ ಇಂಡಿಯಾ ಆ್ಯಂಡ್ ಮೇಡ್ ಫಾರ್ ಇಂಡಿಯನ್ ರೋಡ್ಸ್. ನೋಡಿ, ನಮ್ಮ ಕಾರ್ಗಳಿಗೆ ಡ್ಯಾಶ್ ಕ್ಯಾಮ್ರಾ ಹಾಕಿಸ್ಕೊಂಡ್ರೆ ಡೈಲಿ ಲೈಫಲ್ಲಿ ಅದು ಯೂಸ್ಫುಲ್ ಇಲ್ಲ ಅಂತ ಅನ್ನಿಸ್ಬೋದು, ಆದರೆ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸಿಂದ ನಮ್ಮನ್ನು ಪಕ್ಕ ಕಾಪಾಡುತ್ತೆ. ಸೊ ಈ ಕ್ಯೂಬೋ ಡ್ಯಾಶ್ ಕ್ಯಾಮ್ ಪ್ರೋ 2K F+R ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಡ್ಯಾಶ್ ಕ್ಯಾಮ್ರಾ ಹಾಕಿಸ್ಬೇಕು ಕಾರ್ಗೆ ಅಂತ ನೋಡ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅದ್ರ ಜೊತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಕೊಂಡು ಮುಂದಿನ ವಿಡಿಯೋಗೆ ಕಾಯ್ತಾರಿ. ಅಲ್ಲಿವರೆಗೂ ಬಾಯ್ ಬಾಯ್.